ಓಂ ಶಾಂತಿ. ಬಾಬಾ ತಿಳಿಸ್ತಾರೆ, मीठे बच्चे तुम्हें मुझे याद करो और प्यार करो क्योंकि मैं ही तुम्हें सदा सुखी बनाने आया हूँ. ಶಿವ ಭಗವಾನ್ ವಾಚ. ಮಧುರ ಮಕ್ಕಳೇ, ಶಿವ ತಂದೆ ತಿಳಿಸ್ತಾರೆ, ನೀವು ನನ್ನನ್ನೇ ನೆನಪು ಮಾಡಿ ಮತ್ತು ಪ್ರೀತಿ ಮಾಡಿ, ಏಕೆ ಅಂತಂದರೆ ನಾನೇ ನಿಮಗೆ ಸದಾ ಸುಖಿಯನ್ನಾಗಿ ಮಾಡೋನು ಆಗಿದ್ದೇನೆ. प्रश्न ಇದೆ, जिन बच्चों से गफलत होती रहती है उनकी मुख से कौन सा बोल स्वतः निकलते जाते हैं. ಬಾಬಾ ಕೇಳ್ತಾ ಇದ್ದಾರೆ, ಯಾವ ಮಕ್ಕಳಿಂದ ಹುಡುಗಾಟಿಕೆ ಆಗ್ತಿರುತ್ತೆ ಅವರ ಒಂದು ಬಾಯಿಂದ ಯಾವ ಮಾತು ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಉತ್ತರ ಇದೆ, ತಕ್ದೀರ್ ಮೇ ಜೋ ಹೋಗಾ ವ ಮಿಲ್ ಜಾಯೇಗಾ, ಅದೃಷ್ಟದಲ್ಲಿದ್ದಂಗೆ ಆಗ್ಬಿಡತ್ತೆ ಅಂತ ತಿಳ್ಕೊತಾರೆ. स्वर्ग में तो जाएंगे ही, स्वर्गदलंतु ಹೋಗ್ತೀವಿ. ಬಾಬಾ कहते हैं यह बोल पुरुषार्थी बच्चों के नहीं. ಈ ಥರ ಮಾತಾಡೋದು ಪುರುಷಾರ್ಥಿ ಮಕ್ಕಳ ಮಾತಲ್ಲ ಅಂತ ಬಾಬಾ ಹೇಳ್ತಾರೆ. ऊंच मर्तबा पाने का ही पुरुषार्थ करना है. ಉನ್ನತವಾದ ಪದವಿಗೆ ಹೋಗ್ಲಿಕ್ಕೆ ಪುರುಷಾರ್ಥವನ್ನು ಮಾಡ್ತಾ ಇರಿ. जब बाप आया है ऊंच मर्तबा देने तो गफलत मत करो. ಶಿವ ತಂದೆ ಬಂದಿದ್ದಾರೆ ಉನ್ನತವಾದಂಥ ಪದವಿ ಕೊಡಲಿಕ್ಕೆ ಅಂದರೆ ಹುಡುಗಾಟಿಕೆ ಮಾಡೋಕ್ಕೆ ಹೋಗಬಾರ್ದು, ಪುರುಷಾರ್ಥದಲ್ಲಿ ಹಿಂದೆ ಮಾಡೋಕ್ಕೆ ಹೋಗಬಾರ್ದು, ಪುರುಷಾರ್ಥ ಮಾಡ್ತಾ ಇರಬೇಕು. ಗೀತ್ ಬಚ್ಪನ್ ಕೆ ದಿನ್ ಬುಲಾನ ದೇನಾ ಆಜ್ ಹಸ್ ಕಲ್ ರುಲಾನ ದೇನಾ. ಬಾಲ್ಯ ಜೀವನ, ಈಶ್ವರಿಯ ಬಾಲ್ಯ ಜೀವನನ ಮರಿಬಾರ್ದು. ಯಾವತ್ತು ನಾವು ಈಗ ಜ್ಞಾನಕ್ಕೆ ಬಂದ್ವಿ, ಹೇಗೆ ಬಾಬಾ ನಮ್ಗೆ ಸಿಕ್ಕಿದ್ರು, ಯಾವ ಪಾಯಿಂಟ್ ನಮಗೆ ನಿಶ್ಚಯ ಆಯಿತು, ಯಾವ ಅನುಭವಗಳಾಯಿತು ಅನ್ನೋವಂಥದ್ದನ್ನು ಮರಿಬೇಡ್ರಿ ಅಂತಾರೆ. ಓಂ ಶಾಂತಿ. मीठे मीठे रूहानी बच्चों ने गीत की लाइन का अर्थ समझा है. ಮಧುರ ಮಧುರ ಆತ್ಮಿಕ ಮಕ್ಕಳು ಹಾಡಿನ ಲೈನ್ನ ಅರ್ಥಗಳನ್ನು ತಿಳ್ಕೊಂಡ್ರ ಬಾಬಾ ಕೇಳ್ತಾರೆ. ಅಭಿ ಜೀತೆ ಜಿ ತುಮ್ ಬೇಹದ್ ಕಾ ಬಾಬಾಕ್ಕೆ ಬನೆ ಹೋ. ಜೀವಂತವಾಗಿರುವಾಗಲೇ ತಂದೆಯ ಮಕ್ಕಳಾಗಿ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ಸಾರಾ ಕಲ್ಪತೋ ಹದ್ಕೆ ಬಾಬಾಕ್ಕೆ ಬನೆ ಹೋ. ಟೋಟಲ್ ಕಲ್ಪದಲ್ಲಿ ಹದ್ದಿನ ತಂದೆಯ ಮಕ್ಕಳು ಆಗಿದ್ದೀರ. ಅಭಿ ಸಿರ್ಫ್ ತುಮ್ ಬ್ರಾಹ್ಮಣ್ ಬಚ್ಚೆ ಬೇಹದ್ ಕಾ ಬಾಪ್ಗೆ ಬನೆ ಹೋ. ಈಗ ಕೇವಲ ನೀವು ಬ್ರಾಹ್ಮಣ ಮಕ್ಕಳಷ್ಟೇ ಬೇಹದ್ದಿನ ತಂದೆಯ ಸಂತಾನರು ಆಗಿದ್ದೀರಿ. ತುಮ್ ಜಾನ್ತೆ ಹೋ ಬೇಹದ್ ಕಾ ಬಾಬಾ ಸೆ ಹಮ್ ಬೇಹದ್ ಕಾ ವರ್ಷ ಲೇ ರಹೆ. ನಿಮಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿನ ತಗೊತಾ ಇದ್ದೀವಿ. ಅಗರ್ ಬಾಬಾ ಕೋ ಚೋಡಾ ತೋ ಬೇಹದ್ ಕಾ ವರ್ಷ ಮಿಲ್ ನಹೀ ಸಕೆಂಗೆ. ಒಂದು ವೇಳೆ ತಂದೆಯನ್ನು ಬಿಟ್ಟು ಬಿಟ್ಟರೆ ಬೇಹದ್ದಿನ ಆಸ್ತಿ ಸಿಗಕ್ಕಿಲ್ಲ ಅಂತಾರೆ. ಬಲ್ ತುಮ್ ಸಮझाते हो ಪರಂತು ಥೋಡೆ ಮೇ ಕೋಯಿ ರಾಜಿ ನಹೀ ಹೋತಾ. ನೀವಂತೂ ತಿಳಿಸ್ಕೊಡ್ತಾ ಇರ್ತೀರ, ಆದರೆ ಸ್ವಲ್ಪದ್ರಲ್ಲಿ ಕೆಲವರು ರಾಜಿ ಆಗೋದಿಲ್ಲ. ಮನುಷ್ಯ ಧನ ಚಾಹತೆ ಹೇ, ಧನಕ್ಕೆ ಸಿವಾಯ ಸುಖ ನಹೀ ಹೋ ಸಕ್ತೆ. ಜನರು ಹಣ ಬಯಸ್ತಾರೆ, ಹಣ ಇಲ್ದಿರ ಇದ್ರೆ ಸುಖ ಸಿಗೋದಿಲ್ಲ. धन के सिवाय सुख नहीं हो सकते हैं. धन भी चाहिए, ಶಾಂತಿ भी चाहिए, ನಿರೋಗಿ ಕಾಯ भी चाहिए. ಶರೀರನೂ ಬೇಕು, ಹಣನೂ ಬೇಕು, ಆಮೇಲೆ ನಿರೋಗಿ ಕಾಯನೂ ಬೇಕು, ಶಾಂತಿನೂ ಬೇಕು. ಎಲ್ಲವೂ ಮನುಷ್ಯನಿಗೆ ಅವಶ್ಯಕತೆ ಇರೋವಂಥದ್ದು. तुम बच्चे ही जानते हो दुनिया में आज क्या है कल क्या होना है. ಇವತ್ತು ಏನಿದೆ ನಾಳೆ ಏನಾಗೋದಿದೆ ಅನ್ನೋದನ್ನು ನೀವು ತಿಳ್ಕೊಂಡಿರ್ತೀರ. ವಿನಾಶ್ ತೋ ಸಾಮ್ನೆ ಖಡಾ ಹೈ. ವಿನಾಶ ಅಂತೂ ಎದುರುಗಡೆ ನಿಂತಿದೆ. ಅವ್ರ ಕೊಯ್ಕಿ ಬುದ್ಧಿ ಮೇ ಯಹ ಬಾತೆ ಹೈ ನಹಿ. ಬೇರೆ ಇನ್ಯಾರ ಬುದ್ಧಿನಲ್ಲಿ ಈ ಪಾಯಿಂಟ್ಸು ಇಲ್ಲವೇ ಇಲ್ಲ. ಅಗರ್ ಸಮझे भी ವಿನಾಶ್ ಖಡಾ ಹೈ ತೋ ಕರ್ನಾ ಕ್ಯಾ ಹೈ ಯಾ ನಹೀ ಸಮಜ್ತೆ. ಇವತ್ತು ಒಂದು ವೇಳೆ ಜನಕ್ಕೆ ಗೊತ್ತಾಗಿರ್ಬೋದು ವಿನಾಶ ಎದುರುಗಡೆ ನಿಂತಿದೆ ಅಂತ, ಗೊತ್ತಿದ್ರೂ ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತಾರೆ. ಅಂದರೆ ಭಗವಂತನ ಜ್ಞಾನ ತಿಳ್ಕೋಬೇಕು, ಇದರಂತೆ ನಾವು ನಡಿಬೇಕು, ಸಾಧನೆ ಮಾಡಬೇಕು, ಆತ್ಮಗಳಲ್ಲಿ ಏನು ತುಂಬಿದೆ ಜನ್ಮ ಜನ್ಮಾಂತರದ ರಷ್ಟ ತೆಗಿಬೇಕು ಅನ್ನೋವಂಥದ್ದು ಯಾರಿಗೂ ಗೊತ್ತೇ ಇಲ್ಲ. ತುಮ್ ಬಚ್ಚೆ ಸಮಜ್ತೆ ಹೋ ಕಭಿ ಭೀ ಲಡಾಯಿ ಲಗ್ ಸಕ್ತಿ. ಯಾವಾಗ ಬೇಕಾದರೂ ಯುದ್ಧ ಶುರು ಆಗ್ಬಿಡ್ಬೋದು ಅಂತಾರೆ. ಥೋಡಾ ಚಿಂಗಾರಿ ಲಗಿ ತೋ ಬಂಬಾಟ್ ಮಚ್ ಜಾನೆ ದೇರಿ ನಹಿ ಲಗೇಗಿ. ಸ್ವಲ್ಪ ಏನಾದರೂ ಕಿಡಿ ಹತ್ಕೊಂತು ಅಂದರೆ
ಅದು ಎಲ್ಲ ಕಡೆಯಲ್ಲಿ ಹರಡೋ ಅಂಥ ಇದರಲ್ಲಿ ಏನು ನಿಧಾನ ಆಗೋದಿಲ್ಲ, ಅಷ್ಟು ಬೇಗ ಬೇಗ ಯುದ್ಧಕ್ಕೆ ತಯಾರಾಗೋಗ್ಬಿಟ್ಟಿದೆ ಅಂತಾರೆ. ಬಚ್ಚೆ ಜಾನ್ತೆ ಹೇ ಯಾ ಪುರಾನಿ ದುನಿಯಾ ಖತಮ್ ಹುಯಿ ಕಿ ಹುಯಿ. ನೀನು ಹಳೆಯ ಪ್ರಪಂಚ ಮುಗೀತು ಅಂದರೆ ಮುಗೀತು, ಆ ಮಟ್ಟಕ್ಕೆ ಹೊರಟೋಗಿದೆ. ಇಸ್ಲಿಯೇ ಅಬ್ ಜಲ್ದಿ ಬಾಬಾ ಸೆ ವರ್ಷ ಲೇನಾ ಹೈ. ವಿನಾಶ ಆಗೋಕ್ಕೆ ಮುಂಚೆನೇ ಬೇಗ ಬೇಗ ನಾವು ಶಿವಬಾಬಾ ಅವರಿಂದ ಏನು ತಗೋಬೇಕು, ಆಸ್ತಿ ತಗೋಬೇಕು. ಬಾಬಾ ಕೋ ಸದೈವ್ ಯಾದ್ ಕರ್ತೆ रहेंगे तो बहुत ಹರ್ಷಿತ रहेंगे. ತಂದೆನ ನೆನಪು ಮಾಡ್ತಾ ಇದ್ರೆ ನೀವು ಖುಷಿಯಾಗಿರ್ತೀರ. ದೇಹಾಭಿಮಾನ ಮೇ ಆನೆ ಸೆ ಬಾಬಾ ಕೋ ಭೂಲ್ ದುಃಖಿ ಉಠಾತೆ ಹೋ. ಬೇಹದ್ದಿನ ತಂದೆಯನ್ನ ನೀವು ಮರೆತು ಹೋಗ್ಬಿಟ್ರೆ, ದೇಹಾಭಿಮಾನದಲ್ಲಿ ಬಂದರೆ ನೀವು ದುಃಖನೇ ತೆಗೆದುಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. जितना बाबा को याद करेंगे उतना बेहद का बाबा से सुख उठाएंगे. ಎಷ್ಟೆಷ್ಟು ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತಾ ಹೋಗ್ತಿರೋ ಅಷ್ಟು ಸುಖನೇ ನೀವು ತೆಗೆದುಕೊಳ್ತೀರಾ. ಯಹಾ ತುಮ್ ಆಯೇ ಹಿ ಹೋ ಐಸಾ ಲಕ್ಷ್ಮೀನಾರಾಯಣ್ ಬನ್ನಿ. ಇಲ್ಲಿಗೆ ಬಂದಿರೋದೇ ನೀವು ಈ ರೀತಿ ಲಕ್ಷ್ಮೀನಾರಾಯಣರು ಆಗ್ಲಿಕ್ಕೋಸ್ಕರ. ರಾಜ ರಾಣಿ ಕಾ और प्रजा का नौकर चाकर बनना, इसमें तो बहुत फर्क है ना. ರಾಜ ರಾಣಿ ಆಗೋದು, ಪ್ರಜೆಗಳಾಗೋದು, ನೌಕರ್ ಚಾಕರಾಗೋದು, ಇದರಲ್ಲಿ ತುಂಬ ವ್ಯತ್ಯಾಸನೇ ಇದೆಯಲ್ವಾ. ಅಭಿ ಕಾ ಪುರುಷಾರ್ಥ ಫಿರ್ ಕಲ್ಪಾಂತರ ಕೆ ಲಿಯೆ ಕಾಯಂ ಹೋ ಜಾತಾ ಹೈ. ಈಗಿನ ಈ ಪುರುಷಾರ್ಥ ಏನಿದೆ ಕಲ್ಪಕ್ಕೋಸ್ಕರ ಪರ್ಮನೆಂಟ್ ಆಗ್ಬಿಡುತ್ತೆ ಅಂತ. ಈಗ ಏನು ಮಾಡ್ತೀವಿ, ನೆಕ್ಸ್ಟ್ ಕಲ್ಪಕ್ಕೂ ಅದೇ ಆಗ್ಬಿಡುತ್ತೆ ಅಂತ. ಪಿಚಾಡಿ ಮೇ ಸಬ್ಕೋ ಸಾಕ್ಷಾತ್ಕಾರ ಹೋಗ ಹಮ್ನೆ ಕಿತ್ನಾ ಪುರುಷಾರ್ಥ ಕಿಯಾ. ಕೊನೆಗೆ ಎಲ್ರಿಗೂ ಗೊತ್ತಾಗುತ್ತೆ ನಾವು ಏನು ಪುರುಷಾರ್ಥ ಮಾಡಿದ್ವಿ ಅಂತ. अब भी बाबा कहते अपनी अवस्था को देखते रहो. ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಚೆಕಿಂಗ್ ಮಾಡ್ಕೊಳ್ತಾ ಇರಿ. मीठे थे मीठा बाबा जिससे स्वर्ग का वर्षा मिलता है उनको हम कितना याद करते हैं. ಮಧುರಾತಿ ಮಧುರ ತಂದೆ ಯಾರು ನಮಗೆ ಸ್ವರ್ಗದ ಆಸ್ತಿ ಕೊಡ್ತಾರೆ, ಯಾರಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತೆ, ಅವರನ್ನು ಏನು ಮಾಡ್ತಾ ಇರಿ, ನೆನಪು ಮಾಡ್ತಾ ಇರಿ. ತುಮಾರ ಸಾರಾ ಮದಾರ್ ಹಿ ಯಾದ್ ಪರ್. ನಿಮ್ದೆಲ್ಲ ಡಿಪೆಂಡ್ ಇರೋದು ನೆನಪಿನ ಮೇಲೆ ಅಂತಾರೆ ಬಾಬಾ. ಜಿತನಾ ಯಾದ್ ಕರೆಂಗೆ ಉತ್ನಾ ಖುಷಿ ಬಿ रहेंगे. ನೆನಪು ಮಾಡಿದಷ್ಟು ನಿಮಗೆ ಖುಷಿ ಹೆಚ್ಚುತ್ತಾ ಇರುತ್ತೆ ಅಂತ. ಸಮझेंगे अब नज़दीक जाकर पहुंचे हैं. ಈಗ ನಾವು ಹತ್ತಿರ ಬಂದು ತಲುಪಿದೀವಿ ಅಂತ ತಿಳ್ಕೊಂತಾರೆ. कोई तक भी जाते हैं पता नहीं मंजिल कितना दूर है. ಕೆಲವರು ಸುಸ್ತು ಆಗ್ಬಿಡ್ತಾರೆ, ಗೊತ್ತಿಲ್ಲ ಗುರಿ ಎಲ್ಲಿದೆ ಅಂತ. पहुंचे तो मेहनत भी सफल हो. ತಲುಪಿದ್ರೆ ಪರಿಶ್ರಮನೂ ಸಫಲ ಆಗುತ್ತೆ. ಅಭಿ ಜಿನ್ ಮಂಜಿಲ್ ಪರ್ ತುಮ್ ಜಾ ರಹೆ ಹೋ ದುನಿಯಾ ನಹಿ ಜಾನ್ತಿ. ಯಾವ ಒಂದು ಗುರಿಗೆ ನಾವು ತಲುಪಬೇಕಾಗಿದೆ ಅದನ್ನು ಯಾರೂ ಪ್ರಪಂಚದವ್ರು ತಿಳ್ಕೊಂಡಿಲ್ಲ. ದುನಿಯಾಕೋ ತೋ ಯ ಪತಾ ನಹಿ ಭಗವಾನ್ ಕಿಸ್ಕೋ ಕಹಾ ಜಾತಿ. ಪ್ರಪಂಚದವ್ರಿಗೆ ಇದು ಗೊತ್ತೇ ಇಲ್ಲ ಏನಂತ, ಪ್ರಪಂಚ ಅಂತ ಯಾವುದಕ್ಕೆ ಗೊತ್ತಾಗುತ್ತೆ, ಭಗವಂತ ಅಂದರೆ ಯಾರು ಅನ್ನೋದು ತಿಳ್ಕೊಂಡಿಲ್ಲ. कहते भी है भगवान फिर भी कह देते ಟಿಕ್ಕರ್ ಬಿದ್ದರ್. ಭಗವಂತ ಅಂತ ಹೇಳ್ತಾರೆ, ಆದರೆ ಕಲ್ಲು ಮಣ್ಣಲ್ಲಿ ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂದ್ಬಿಡ್ತಾರೆ. अभी तुम बच्चे जानते हो हम बाबा के बन चुके हैं, अब बाबा की ही मत पर चलना. ಈಗ ನಾವು ಶಿವ ತಂದೆ ಮಕ್ಕಳಾಗಿದ್ದೀವಿ, ಶಿವ ತಂದೆ ಡೈರೆಕ್ಷನ್ಸ್ ಮೇಲೆ ನಡಿಬೇಕಲ್ಲ. ಬಲ್ ವಿಲಾಯತ್ ಮೇ ಹೋ ಕಹಾ ಭಿ ರಹತೆ ಹೋ ಸಿರ್ಫ್ ಬಾಬಾ ಕೋ ಯಾದ್ ಕರ್ನ. ನೀವು ಫಾರಿನ್ನಲ್ಲಾದರೂ ಇರಿ, ಎಲ್ಲಾದರೂ ಇರಿ, ಕೇವಲ ತಂದೆ ನೆನೀತಾ ಇರಿ ಸಾಕು. तुमको श्रीमत मिलती है आत्मा तमो प्रधान से सतो प्रधान सिवाय याद के हो ना सके. ಆತ್ಮ ತಂದೆ ನೆನಪಿನ ವಿನಃ ಸತೋ ಪ್ರಧಾನ ಆಗಲಿಕ್ಕೆ ಸಾಧ್ಯ ಇಲ್ಲ. तुम कहते हो बाबा हम आपसे पूरा ವರ್ಷ लेंगे. ನೀವು ಕೂಡ ಹೇಳ್ತೀರಾ ಬಾಬಾ ನಾವು ನಿಮ್ಮಿಂದ ಪೂರ್ಣ ಆಸ್ತಿನ ತೆಗೆದುಕೊಳ್ತೀವಿ ಅಂತೇಳ್ಬಿಟ್ಟು ಹೇಳ್ತೀರಾ. ಜೈಸೆ ಹಮಾರೆ ಮಮ್ಮ ಬಾಬಾ ವರ್ಷ ಲೇತೆ ಹೇ. ಹೇಗೆ ಬ್ರಹ್ಮ ಬಾಬಾ ಅವರು ಮಮ್ಮಾರವರು ಆಸ್ತಿ ತಗೊಂಡ್ರು, हम भी पुरुषार्थ कर उनकी गद्दी पर जरूर बैठेंगे. ನಾವು ಪುರುಷಾರ್ಥ ಮಾಡಿ ಅವ್ರ ಸಿಂಹಾಸನ ಮೇಲೆ ನಾವು ಕೂತ್ಕೊಂತೀವಿ ಅಂತ ಕೆಲವರು ಹೇಳ್ತಾರೆ. ಮಮ್ಮ ಬಾಬಾ ರಾಜೇಶ್ವರಿ ಬಂತೆ ಹಮ್ ಬಿ ಬನೆಂಗೆ. ಮಮ್ಮ ಬಾಬಾ ಅವರು ರಾಜರಾಜೇಶ್ವರಿ ಆಗ್ತಾರೆ ಅಂದರೆ ನಾವು ಕೂಡ ಆ ಥರ ಆಗ್ತೇವೆ. ಎಂತಹ ಅಂತೂ ಸಬ್ಕೆ ಲಿಯೆ ಏಕ್ ಹಿ ಹೈ. ಎಕ್ಸಾಮ್ ಅಂತೂ ಎಲ್ಲರಿಗೂ ಒಂದೇ ಥರ ಇದೆ. ತುಮಕೋ ಬಹುತ್ ಥೋಡಾ ಸಿಖಾಯ ಜಾತಾ ಹೈ, ಸಿರ್ಫ್ ಯಾದ್ ಕೋ ಬಾಪ್ ಕೋ ಯಾದ್ ಕರೋ. ನಿಮಗೆ ಸ್ವಲ್ಪ ಕಲಿಸಲಾಗುತ್ತೆ, ಕೇವಲ ತಂದೆಯನ್ನು ನೆನಪು ಮಾಡಿ. ಇಸ್ಕೋ ಕಹಾ ಜಾತಾ ಹೈ ಸಹಜ ರಾಜಯೋಗ ಬಲ್.
ಇದಕ್ಕೆ ಹೇಳಲಾಗುತ್ತೆ ಸಹಜ ರಾಜಯೋಗದ ಬಲ. तुम समझते हो योग से बहुत बल मिलता है. ನೀವು ತಿಳ್ಕೊಂಡಿದ್ದೀರಿ ಯೋಗ ಮಾಡೋದ್ರಿಂದ ತುಂಬ ಏನು ಸಿಗುತ್ತೆ, ಶಕ್ತಿ ಸಿಗುತ್ತೆ. समझते हम कोई विकर्म करेंगे तो सजा बहुत खाएंगे. ತಿಳ್ಕೊಂತಾರೆ ನಾವೇನಾದರೂ ಸ್ವಲ್ಪ ವಿಕರ್ಮ ಮಾಡಿದ್ರು ತುಂಬ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಪದಭ್ರಷ್ಟ ಹೋಗ್ಪಡಂಗೆ, ಪದವಿ ಕೂಡ ಹೊರಟೋಗ್ಬಿಡುತ್ತೆ. याद में ही माया विघन डालती है, गाया जाता है सद्गुरु का निंदक ठोर ना पाए. ನೆನಪು ಮಾಡ್ತಾ ಇದ್ರೆ ಮಾಯೆ ಅನ್ನೋದು ವಿಘ್ನಗಳು ಹಾಕತ್ತೆ. ಗಾಯನ ಕೂಡ ಇದೆ, ಸದ್ಗುರುವಿನ ನಿಂದಕರಿಗೆ ಉಳಿಗಾಲ ಇಲ್ಲ. ಮತ್ತು ಕೇತೆ ಗುರು ಕ ನಿಂದಕ್, ಕೆಲವರು ಹೇಳ್ತಾರೆ ಗುರುವಿನ ನಿಂದಕರು. ನಿರಾಕಾರ ಕಾ ಕಿಸ್ಕೋ ಪತಾ ಬಿ ನಹಿ, ನಿರಾಕಾರ ಯಾರು ಅನ್ನೋದು ಯಾರಿಗೋ ಜ್ಞಾನನೇ ಇಲ್ಲ. ಗಾಯ भी जाता है ಭಕ್ತಿ ಕೋ ಫಲ್ ದೇನೆ ವಾಲಾ ಭಗವಾನ್. ಗಾಯನ ಕೂಡ ಇದೆ, ಭಕ್ತರಿಗೆ ಫಲವನ್ನು ಕೊಡ್ತಕ್ಕಂಥವ್ರು ಯಾರೋ ಭಗವಂತ ಆಗಿದ್ದಾರೆ. ಸಾಧು ಸಂತಾದಿ ಸಬ್ ಭಕ್ತ ಹೇ, ಭಕ್ತ ಹಿ ಗಂಗಾ ಸ್ನಾನ ಕರ್ನೆ ಜಾತೆ ಹೇ. ಸಾಧು ಸಂತರೆಲ್ಲ ಭಕ್ತರೇ ಆಗಿದ್ದಾರೆ, ಭಕ್ತರೇ ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗ್ತಿರ್ತಾರೆ. ಭಕ್ತों का फल थोड़ी देंगे, ಭಕ್ತರಿಗೆ ಫಲ ಕೊಡ್ತಾರೇನೋ. ಭಕ್ತ ಭಗವಾನ್ ಕೋ ಯಾದ್ ಕ್ಯೂ ಕರೆ, ಭಕ್ತರು ಭಗವಂತನ ಯಾಕೆ ನೆನಪು ಮಾಡ್ತಾರೆ? ಅವಶ್ಯಕವಾಗಿ ಭಕ್ತಿಗೆ ಫಲ ಕೊಡೋರು ಭಗವಂತ ಆಗಿದ್ದಾರಲ್ವಾ. ಭಕ್ತರೇ ಫಲ ಕೊಡೋದಿಲ್ಲ, ಭಗವಂತ ಫಲ ಕೊಡೋದು. ಯಹ ಭಕ್ತಿ ಮಾರ್ಗ. ಈ ಪ್ರಪಂಚದಲ್ಲಿ ನಡೀತಾ ಇರೋದು ಏನಾಗಿದೆ? ಭಕ್ತಿ ಮಾರ್ಗ ಆಗಿದೆ. ಸಬ್ ಭಗತ್ ಹೈ, ಎಲ್ಲರೂ ಭಕ್ತರೇ ಆಗಿದ್ದಾರೆ. भक्ति की तो फल देने वाला भगवान है, ऐसा नहीं जास्ती भक्ति करने वाला, भक्ति करने वालों को फल भी देंगे. ಹೆಚ್ಚಿಗೆ ಭಕ್ತಿ ಮಾಡೋ ಅಂಥವ್ರಿಗೆ ಭಕ್ತರೇ ಭಕ್ತಿ ಫಲ ಕೊಡ್ತಾರೆ ಇಲ್ಲ. ಭಕ್ತ ಮನ ಭಕ್ತರಿಗೆ ಭಕ್ತರೇ ಅಂತಲೇ ಹೇಳಲಾಗುತ್ತೆ. ರಚನಾಕೋ ಕೇಸೆ ವರ್ಷದಂಗೆ, ರಚನೆ ಆಗಿರೋ ಅಂಥವ್ರು ರಚನೆಗೆ ಆಸ್ತಿ ಹೆಂಗೆ ಕೊಡ್ಲಿಕ್ಕಾಗತ್ತೆ? ವರ್ಷ ರಚಯಿತ ಸೇ ಹಿ ಮಿಲ್ತಾ ಹೈ. ಆಸ್ತಿ ಅಂತಕ್ಕಂಥದ್ದು ರಚಯಿತನಿಂದನೇ ಸಿಗುತ್ತೆ. इस समय सब भक्त हैं, जब ज्ञान मिलता है तो फिर भक्ति खुद छूट जाते हैं. ಯಾವಾಗ ಜ್ಞಾನ ಅಂತಕ್ಕಂಥ ಸಿಗುತ್ತೆ ಆವಾಗ ಭಕ್ತಿ ಆಟೋಮೆಟಿಕಲಿ ಬಿಟ್ಟು ಹೋಗ್ಬಿಡುತ್ತೆ ಅಂತ. ಆಟೋಮೆಟಿಕಲಿ ಭಕ್ತಿ ಬಿಟ್ಟು ಹೋಗ್ಬಿಡುತ್ತೆ. ಜ್ಞಾನ ಜಿಂದಾಬಾದ್ ಹೋ ಜಾತೆ, ಅಂದರೆ ಜ್ಞಾನದ್ದು ಜೈ ಜೈಕಾರ ಆಗ್ಬಿಡುತ್ತೆ. ಜ್ಞಾನ ಬಿಗಾರ್ ಸದ್ಗತಿ ಕೇಸೆ ಹೋಂಗೆ, ಜ್ಞಾನನೇ ಇಲ್ಲ ಅಂದರೆ ಸದ್ಗತಿ ಹೆಂಗಾಗತ್ತೆ? ಸಬ್ ಅಪ್ನಾ ಹಿಸಾಬ್ ಕಿತಾಬ್ ಚುಕ್ತು ಕರ್ ಚಲೆ ಜಾತೆ. ಎಲ್ಲರೂ ಅವ್ರವ್ರ ಲೆಕ್ಕಾಚಾರ ಮುಕ್ತಾಯ ಮಾಡ್ಕೊಂಡು ಮನೆಗೆ ರಿಟರ್ನ್ ಜರ್ನಿ ಮಾಡಿಬಿಡ್ತಾರೆ. तो अब तुम बच्चे जानते हो विनाश सामने खड़ा है, जिसके लिए पुरुषार्थ कर बाबा से पूरा वर्ष लेना है. ಈಗ ನೀವು ತಿಳ್ಕೊಂಡಿದ್ದೀರಿ ವಿನಾಶ ಅನ್ನೋದು ಎದುರುಗಡೆ ನಿಂತಿದೆ. ಆಮೇಲೆ ಯಾರ ಪುರುಷಾರ್ಥ ಮೊದಲು ಮಾಡ್ತಾರೆ, ಪೂರ್ತಿ ಆಸ್ತಿನ ಮೊದಲು ಅವರು ತಗೊತಾರೆ. ತುಮ್ ಜಾನ್ತೆ ಹಮ್ ಬಾಬಾ ಅಮ್ಮ ಪಾವನ್ ದುನಿಯಾ ಮೇ ಜಾ ರಹೆ. ನಿಮಗೆ ಗೊತ್ತಿದೆ ನಾವು ಈ ಕಲಿಯುಗದಿಂದ ಪಾವನ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ. ಜೋ ಬ್ರಾಹ್ಮಣ ಬನೆಂಗೆ ವಹಿ ನಿಮಿತ್ತ ಬನೆಂಗೆ. ಯಾರು ಬ್ರಾಹ್ಮಣರಾಗ್ತಾರೆ ಅವರೇ ಈ ಒಂದು ಕಾರ್ಯಕ್ಕೆ ನಿಮಿತ್ತರಾಗ್ತಾರೆ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಬನ್ನೇ ಬಿಗರ್ ಬಾಪ್ ಸೆ ವರ್ಷ ನಹಿ ಲೇ ಸಕೆಂಗೆ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗದೆ ತಂದೆಯಿಂದ ಆಸ್ತಿ ತಗೊಳಕ್ಕೆ ಸಾಧ್ಯ ಇಲ್ಲ. ಬಾಬಾ ಬಚ್ಚೋಂಗೋ ರಚತೆ ಹಿ ಹೇ ವರ್ಷ ದೇನೆ ಕೆ ಲಿಯೆ. ತಂದೆ ಮಕ್ಕಳನ್ನು ತಯಾರು ಮಾಡಿರೋದೇ ಆಸ್ತಿಯನ್ನು ಕೊಡ್ಲಿಕ್ಕೋಸ್ಕರ. ಶಿವ ಬಾಬಾಕ್ಕೆ ತೋ ಹಮ್ ಹಿ ಹೈ ಹಿ. ಶಿವ ತಂದೆಗೆ ನಾವಂತೂ ಸಂತಾನರು ಹಾಗೇ ಇದ್ದೀವಿ. ಸೃಷ್ಟಿ ರಚತೆ ಹೇ ಬಚ್ಚೋಂಕು ವರ್ಷ ದೇನಿಗೆ. ಸೃಷ್ಟಿ ರಚನೆ ಮಾಡಿರೋದು ಮಕ್ಕಳಿಗೆ ಆಸ್ತಿಯನ್ನು ಕೊಡ್ಲಿಕ್ಕೋಸ್ಕರ. ಶರೀರದಾರಿ ಕೋತೋ ವರ್ಷ ದೇಂಗೆನ. ಶರೀರದಾರಿಗಳಿಗೆ ಆಸ್ತಿ ಕೊಡ್ತಾರಲ್ಲ, ಆತ್ಮ ಏತೋ ಊಪರ್ ಮೇ ರಹತಿ ಹೇ. ಆತ್ಮಗಳೆಲ್ಲ ಎಲ್ಲಿರ್ತಾರೆ? ಮೇಲ್ಗಡೆ ಇರ್ತಾರೆ. ವಹಾ ತೋ ವರ್ಷ ವಾ ಪ್ರಾರಬ್ಧ ಕಿ ಬಾತ್ ನಹಿ. ಅಲ್ಲಿ ಆಸ್ತಿ ಅಥವಾ ಪ್ರಾರಬ್ಧದ ಮಾತೇ ಇಲ್ಲ ಅಂತಿದ್ದಾರೆ ಬಾಬಾ. ತುಮ್ಮ ಬಿ ಪುರುಷಾರ್ಥ ಕರ್ ಪ್ರಾರಬ್ಧ ಲೇ ರಹೆ ಹೋ. ನೀವೀಗ ಪುರುಷಾರ್ಥ ಮಾಡಿ ಪ್ರಾರಬ್ಧವನ್ನು ತಗೊತಾ ಇದ್ದೀರಿ. ಜೋ ದುನಿಯಾಕೋ ಪತಾ ಹಿ ನಹಿ. ಇದು ಪ್ರಪಂಚದವರಿಗೆ ಗೊತ್ತೇ ಇಲ್ಲ. ಜಬ್ ಸಮಯ ನಜದೀಕ್ ಆತಾ ಜಾ ರಹಾ ಹೈ. ಸಮಯ ಅಂತಕ್ಕಂಥದ್ದು ಹತ್ರ ಬರ್ತಾ ಇದೆ. ಬಾಂಬ್ಸ್ ಬಿ
ತಯಾರು ಕರ್ರೆ, ಬಾಂಬ್ಸ್ಗಳನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ದೊಡ್ಡ ಬಾಂಬ್ಸು ಸುಮ್ಮನೆ ಇಡ್ಲಿಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತಾರೆ, ತಯಾರು ತುಂಬ ಮಾಡ್ಕೊತಾ ಇದ್ದಾರೆ, ಸುಮ್ಮನೆ ಇಡ್ಲಿಕ್ಕಲ್ಲ. ಅಭಿ ತೋ ಬಾಬಾ ಹಮ್ಕೋ ಫರ್ಮಾನ್ ಕರ್ತೆ ಹೇ ಮುಜೆ ಯಾದ್ ಕರೋ. ತಂದೆ ಇವಾಗ ಆದೇಶ ಮಾಡ್ತಾ ಇದ್ದಾರೆ, ನೀವು ನನ್ನ ನೆನಪು ಮಾಡಿ. ನಹಿ ತೋ ಪಿಚಾಡಿ ಮೇ ಬಹುತ್ ರೋನಾ ಪಡೇಗಾ, ಇಲ್ಲಾಂದರೆ ಕೊನೆ ಟೈಮ್ನಲ್ಲಿ ತುಂಬ ಅಳಬೇಕಾಗತ್ತೆ ಅಂತ. ರಾಜ್ ವಿದ್ಯಾ ಕೆ ಇಮ್ತಿಹಾನ್ ಮೇ ಕೋಯಿ ನಾಪಾಸ್ ಹೋತೆ ಹೇ ಜಾಕರ್ ಡೂಬ್ ಮರ್ತೆ ಹೇ ಗುಸ್ಸೆ ಸೆ. ಈಗ ರಾಜವಿದ್ಯೆನಲ್ಲಿ ಎಕ್ಸಾಮ್ನಲ್ಲಿ ಯಾರಾದರೂ ಫೇಲ್ ಆಗೋಗ್ತಾರೆ ಅಂದರೆ ಏನಾಗ್ತಾರೆ, ನೀರಿನಲ್ಲಿ ಮುಳುಗಿ ಸತ್ತೋಗ್ತಾರೆ. ಗುಸ್ಸಾಕಿ ತೋ ಬಾತ್ ನಹಿ, ಇಲ್ಲಿ ಕೋಪ ಮಾಡ್ಕೊಳ್ತಕ್ಕಂಥ ಮಾತೇ ಇಲ್ಲ. ಪಿಚಾಡಿ ಮೇ ತುಮಕೋ ಸಾಕ್ಷಾತ್ಕಾರ ಬಹುತ್ ಹೋಂಗೆ. ಕೊನೆ ಟೈಮ್ನಲ್ಲಿ ಯಾವ ಆತ್ಮ ಏನು ಪದವಿಗೆ ಹೋಗುತ್ತೆ ಅನ್ನೋದು ಸಾಕ್ಷಾತ್ಕಾರಗಳು ಆಗ್ತವೆ. ಕ್ಯಾ ಕ್ಯಾ ಹಮ್ ಬನೆಂಗೆ ಯಾ ಬಿ ಪತಾ ಪಡ್ ಜಾಯೇಗ, ಏನು ಆಗ್ತೀವಿ ಅನ್ನೋವಂಥದ್ದು ಗೊತ್ತಾಗೋಗ್ಬಿಡುತ್ತೆ. बाबा का काम है पुरुषार्थ कराना. बच्चे कहते बाबा हम कर्म करते हुए भी याद को करना भूल जाते. ಈಗ ನೋಡಿ, ಕೆಲವರು ತಂದೆ ನೆನಪು ಮಾಡ್ತಾರೆ, ಕೆಲಸ ಮಾಡ್ತಾ ಮಾಡ್ತಾ ಬಾಬಾ ಅವ್ರ ನೆನಪು ಮರ್ತು ಹೋಗ್ಬಿಡ್ತಾರೆ. कोई कहते हैं याद करने से का फुर्सत नहीं मिलती है. ಕೆಲವರು ಹೇಳ್ತಾರೆ ನೆನಪು ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. तो बाबा कहेंगे अच्छा समय निकाल कर याद में बैठो. ಒಳ್ಳೆಯದು, ಟೈಮ್ ತೆಗೆದು ನೆನಪಿನಲ್ಲಿ ಕೂತ್ಕೊಳ್ಳಿ ಅಂತ. ಬಾಬಾ ಕೋ ಯಾದ್ ಕರೋ, ಆಪಸ್ ಮೇ ಜಬ್ ಮಿಲ್ತೆ ಹೋ ತೋ ಯಹಿ ಕೋಶಿಶ್ ಕರೋ. ಪರಸ್ಪರ ಒಬ್ರಿಗೊಬ್ಬರು ಸೇರಿದಾಗ ಇದನ್ನೇ ಪ್ರಯತ್ನ ಮಾಡಿ. ಹಮ್ ಬಾಬಾ ಕೋ ಯಾದ್ ಕರೆ, ನಾವು ತಂದೆನ ನೆನಪು ಮಾಡಬೇಕು. ಮಿಲ್ಕರ್ ಬೈಟ್ನೆ ಸೆ ತುಮ್ ಯಾದ್ ಅಚ್ಚಾ ಕರೆ. ಒಬ್ರಿಗೊಬ್ಬರು ಸೇರಿ ನೀವು ನೆನಪು ಮಾಡ್ತಾ ಇದ್ರೆ ಏನಾಗ್ಬೋದು, ಸಹಯೋಗ ಕೊಡ್ಬೋದು ಒಬ್ರಿಗೊಬ್ರಿಗೆ ಅಂತ. ಮೂಲ ಬಾತ್ ಹೈ ಬಾಪ್ಕೋ ಯಾದ್ ಕರ್ನ. ಇವತ್ತು ಮೇನ್ ಪಾಯಿಂಟ್ ಏನು, ನೆನಪು ಚೆನ್ನಾಗಿ ಮಾಡ್ರಿ. कोई विलायत जाते हैं वहाँ भी सिर्फ एक बात ही याद रखो. ನೀವು ಫಾರಿನ್ಗೆ ಹೋಗ್ತೀರಿ ಅಂದರೆ ಅಲ್ಲಿ ಕೂಡ ಒಂದೇ ಮಾತನ್ನು ನೆನ್ಪಿಟ್ಕೊಳ್ಳಿ. वहाँ भी सिर्फ एक बात याद रखो, बाप को याद से ही तुम सतो प्रधान बनेंगे. ತಂದೆ ನೆನಪು ಮಾಡಿ ಮಾಡಿ ನಾವೇನಾಗ್ತೀವಿ, ಸತೋ ಪ್ರಧಾನ ಆತ್ಮಗಳು ಆಗ್ತೇವೆ. बाबा कहते हैं सिर्फ एक बात याद करो, बाप को याद करो, योग बल से सब पाप भस्म हो जाएंगे. ಒಬ್ಬ ತಂದೆ ನೆನಪು ಮಾಡ್ತಾ ಇರಿ, ಯೋಗ ಬಲದಿಂದ ಎಲ್ಲ ಪಾಪಗಳೇನಾಗಿ ಹೋಗ್ಬಿಡುತ್ತೆ, ಭಸ್ಮ ಆಗೋಗುತ್ತೆ. ಬಾಬಾ कहते ಮನ್ಮನಾಭವ್ ಮುझे ಯಾದ್ ಕರೋ ವಿಶ್ವ ಕಾ ಮಾಲಿಕ್ ಬನೆಂಗೆ. ಮನ್ಮನಾಭವ ಹೇಳ್ತಾ ಇದ್ದಾರೆ, ನನ್ನ ನೆನೆಸಿದ್ದೆ ಆದರೆ ನೀವು ವಿಶ್ವದ ಮಾಲೀಕರು ಆಗ್ಬೋದು. ಮೂಲ ಬಾತ್ ಹೋ ಜಾತಾ ಹೈ ಯಾದ್ ಕಿ. ಮೇನ್ ವಿಚಾರ ಆಗಿದೆ ನೆನಪಿನದು. ಕಹಾ ಭಿ ಜಾನೆ ಕಿ ಬಾತ್ ನಹಿ, ಎಲ್ಲೋಗೋ ಅಗತ್ಯ ಇಲ್ಲ. ಘರ್ ಮೇ ರಹೋ ಸಿರ್ಫ್ ಬಾಪ್ ಕೋ ಯಾದ್ ಕರೋ. ಮನೆಯಲ್ಲಿರ್ತಾ ಕೇವಲ ತಂದೆನ ನೆನೀತಾ ಇರಿ ಅಂತಾರೆ. ಪವಿತ್ರ ನಹಿ ಬನೆಂಗೆ ತೋ ಯಾದ್ ಭಿ ನಹಿ ಕರ್ ಸಕೆಂಗೆ. ಪವಿತ್ರರಾಗದೆ ನೆನಪು ಮಾಡೋಕ್ಕೋ ಸಾಧ್ಯವಾಗೋದಿಲ್ಲ. ಐಸೆ ತೋಡಿ ಸಬ್ ಜಾಕರ್ ಕ್ಲಾಸ್ ಮೇ ಪಡೆಂಗೆ. ಎಲ್ಲರೂ ಹೋಗ್ಬಿಟ್ಟು ಕ್ಲಾಸ್ನಲ್ಲಿ ಓದ್ತಾರೆ, ಇಲ್ಲ ಮಂತ್ರ ಮಿಲಾ ತೋ ಕಹಾ ಭಿ ಚಲೆ ಜಾओ. ಮಂತ್ರ ಸಿಕ್ಕೋಯ್ತು, ಮನ್ಮನಾಭವ ಮಂತ್ರ, ನೀವು ಫಾರಿನ್ಗಾದ್ರೂ ಹೋಗಿ ಎಲ್ಲಾದರೂ ಹೋಗಿ ನೆನಪು ಮಾಡ್ತಾ. ಸತೋ ಪ್ರಧಾನ್ ಬನ್ನೆ ಕಾ ರಾಸ್ತಾ ತೋ ಬಾಬಾ ಹಿ ಬದಲಾತೆ. ಪ್ಯೂರ್ ಆಗೋ ಅಂಥ ರೂಟನ್ನು ತಂದೆ ಬಂದು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಯೂ ತೋ ಸೆಂಟರ್ ಪರ್ ಆನೆ ಸೆ ನೈ ನೈ ಪಾಯಿಂಟ್ ಸುನ್ತೆ रहेंगे. ನೀವು ಸೇವಾ ಕೇಂದ್ರಕ್ಕೆ ಬರ್ತಾ ಇದ್ದಂಗೆ ಹೊಸ ಹೊಸ ಪಾಯಿಂಟ್ಸು ಕೇಳ್ತಾ ಇರ್ತೀರಾ. अगर किसी धारणा से नहीं आ सकते हैं, बरसात पड़ती है, कर्फ्यू लगती है, कोई बाहर नहीं निकल सकते, तो क्या करेंगे? ನೋಡಿ, ಮಳೆ ಜಾಸ್ತಿ ಬಂದ್ಬಿಡ್ತು ಅಥವಾ ಏನಾದರೂ ಕರ್ಫ್ಯೂ ಆಗೋಯ್ತು, ಮತ್ತೆ ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ, ಏನು ಮಾಡ್ತೀರಾ? बाबा कहते हैं कोई हर्जा नहीं, ऐसा नहीं कि शिव के मंदिर में लोटी चढ़ानी ही पड़ेंगे. ಬಾಬಾ ಈ ರೀತಿ ಹೇಳ್ತಾರೆ, ಏನು ಪರವಾಗಿಲ್ಲ, ಶಿವನ ಮಂದಿರದಲ್ಲಿ ಹೋಗ್ಬಿಟ್ಟು ಅಭಿಷೇಕ ಮಾಡಬೇಕು ಅಂತ ಇಲ್ಲ. ಕಹಾ ಭಿ ರಹತೆ ಯಾದ್ ಮೇ ರಹೋ. ನೀವೆಲ್ಲಾದರೂ ಇರೋ ನೆನಪು ಮಾಡ್ತಾ ಇರಿ ಅಂತಾರೆ. ಇವಾಗಂತೂ ಆನ್ಲೈನ್ ಬಂದುಬಿಟ್ಟಿದೆಯಲ್ಲ, ಸೊ ಬೇಕಾದಷ್ಟು ಸೇವೆಗಳು ನಡೀತಾ ಇದೆ. ಕಹಾ ಭಿ ರಹತೆ ತುಮ್ ಯಾದ್ ಮೇ
रहो, चलते फिरते याद करो, औरों को भी यही कहो कि बाबा को याद करने से विकर्म विनाश होंगे. ನಡೀತಾ ಓಡಾಡ್ತಾ ಇದನ್ನೇ ಹೇಳ್ತಾ ಇದ್ದಾರೆ ಬಾಬಾ. ನೆನಪಿನಲ್ಲಿದ್ದರೆ ನಿಮ್ಮ ಪಾಪಗಳೆಲ್ಲ ಏನಾಗುತ್ತೆ, ವಿನಾಶ ಆಗತ್ತೆ. ಅವರು ದೇವತಾ ಬನ್ ಜಾಯಂಗೆ, ಮತ್ತೆ ನೀವು ದೇವಾತ್ಮರುಗಳು ಆಗ್ಬಿಡ್ತೀರಾ. ಅಕ್ಷರ್ ಬಿ ದೋ ಹೇ, ಬಾಪ್ ರಚತಾ ಸೆ ವರ್ಷ ಲೇನಾ. 2 ಅಕ್ಷರ ಇದೆ. ತಂದೆ ರಚಯಿತನಿಂದ ಆಸ್ತಿ ತಗೋಬೇಕು. ರಚತಾ ಏಕಿ ಹೇ, ರಚನೆಕಾರ ಒಬ್ಬರೇ ಇದ್ದಾರೆ. ಬಾಬಾ ಕೋ ಯಾದ್ ಕರ್ನೆ ಕಾ ಮಂತ್ರ ಮಿಲ್ ಗಯಾ. ತಂದೆ ನೆನಪು ಮಾಡ್ತಕ್ಕಂಥ ಮಂತ್ರ ನಿಮಗೆ ಸಿಕ್ಬಿಟ್ಟಿದೆ. ಬಾಬಾ ಕೇತೆ ಯ ಬಚ್ಪನ್ ಭೂಲ್ ನಹಿ ಜಾನಾ. ಈ ಬಾಲ್ಯ ಜೀವನವನ್ನು ಮರಿಬೇಡಿ ಅಂತಾರೆ. ಆಜ್ ಹಸ್ನೆ ಸೆ ಕಲ್ ರೋನಾ ಪಡೇಗ. ಮಂತ್ರ ಮರ್ತೋಗ್ಬಿಟ್ಟು ಇವತ್ತು ಖುಷಿಯಾಗಿದ್ದೋಗ್ಬಿಟ್ರೆ ನಾಳೆ ಅಳಬೇಕಾಗತ್ತೆ. ಅಗರ್ ಬಾಬಾ ಕೋ ಬುಲಾಯ ಥೋ, ಬಾಬಾವ್ನ ಮರ್ತೋಗ್ಬಿಟ್ರಿ ಅಂದರೆ ಅಳೋದೆ. ಬಾಬಾ ಸೆ ವರ್ಷ ಪೂರ ಲೇನಾ ಚಾಹಿಯೆ. ತಂದೆಯಿಂದ ಸಂಪೂರ್ಣ ಆಸ್ತಿನ ತಗೋಬೇಕಾಗಿದೆ. ಐಸಾ ಬಹುತ್ ಹೈ ಕೇತೆ ಸ್ವರ್ಗ ಮೇ ತೋ ಜಾಯಂಗೆನಾ. ಈ ರೀತಿ ತುಂಬ ಜನ ಹೇಳ್ತಾರೆ, ಸ್ವರ್ಗದಲ್ಲಂತೂ ಹೋಗ್ತಿರಲ್ವ. ಜೋ ತಕ್ದೀರ್ ಮೇ ಹೋಗಾ ಉನ್ಕಾ ಕೋಯಿ ಪುರುಷಾರ್ಥ ನಹಿ ಕಹೆಂಗೆ. ಯಾರಿಗೆ ಅದೃಷ್ಟದಲ್ಲಿಲ್ವೋ ಅವ್ರದ್ದು ಪುರುಷಾರ್ಥ ಅಂತ ಹೇಳೋದಿಲ್ಲ. ಪುರುಷಾರ್ಥ ಕರ್ತೆ ಹಿ ಹೇ ಊಂಚ್ ಮರ್ತಬಾ ಪಾನೆ ಕೆ ಲಿಯೆ. ಪುರುಷಾರ್ಥ ಮಾಡ್ತಾ ಇರೋದೇ ಒಳ್ಳೆ ಪೋಸ್ಟ್ಗೆ ಹೋಗ್ಲಿಕ್ಕೋಸ್ಕರ. जबकि बाबा से ऊंच मर्तबा मिलता है तो गफलत क्यों करनी चाहिए. ಒಳ್ಳೆ ಪದವಿಗೆ ಹೋಗ್ತಾ ಇದ್ದೀರಿ ಅಂತಂದರೆ ಹುಡುಗಾಟಿಕೆ ಯಾಕೆ ಮಾಡಬೇಕು. ಸ್ಕೂಲ್ ಮೇ ಜೋ ನಹಿ ಪಡೆಂಗೆ ಪಡೇಕೆ ಆಗೆ ಭಾರಿ ಡೋನಿ ಪಡೇಗಿ. ಶಾಲೆಯಲ್ಲಿ ಯಾರು ಓದೋದಿಲ್ಲ ಅವರು ಏನಾಗಬೇಕಾಗತ್ತೆ, ತಲೆ ಬಾಗಬೇಕಾಗಿ ಬರುತ್ತೆ. ಬಾಬಾ ಕೋ ಪೂರ ಯಾದ್ ನಹಿ ಕರೆಂಗೆ ಪ್ರಜಾ ಮೇ ನೌಕರ್ ಚಾಕರ್ ಜಾಕರ್ ಬನೇಂಗೆ. ಚೆನ್ನಾಗಿ ಬಾಬು ನೆನಪು ಮಾಡದೇ ಇದ್ರೆ ಪ್ರಜೆಗಳಲ್ಲಿ ನೌಕರರು ಚಾಕರರು ಅದಾಗಬೇಕಾಗತ್ತೆ. ಇಸ್ಮೆ ಖುಷ್ ಥೋಡಿ ಹೋನಾ ಚಾಹಿಯೆ. ಏನೋ ಪದವಿ ಸಿಗಲಿ ಬಿಡು ಪರವಾಗಿಲ್ಲ ಅಂತ ಖುಷಿಗೆ ಆಗಬೇಡ್ರಿ ಅಂತಾರೆ. ಬಚ್ಚೆ ಸಮ್ಮುಖ ರಿಫ್ರೆಶ್ ಹೋಕರ್ ಜಾತೆ ಹೇ ಕೈ ಬಾಂಧೆ ಲಿಯಾ ಹರ್ಜ ನಹಿ. ಮಕ್ಕಳು ಸಮ್ಮುಖದಲ್ಲಿ ರಿಫ್ರೆಶ್ ಆಗಿ ಹೋಗ್ತಾರೆ, ಯಾವುದೇ ಬಂಧನದಲ್ಲಿರೋವಂಥವ್ರಿಲ್ಲ. ಹರ್ಜ ನಹಿ ಗರ್ ಬೈಟೆ ಬಿ ಬಾಬಾಕೋ ಯಾದ್ ಕರ್ತೆ ರಹೋ. ಬಂಧನದಲ್ಲಿರೋ ಅಂಥವ್ರು ಮನೇಲಿ ಕೂತ್ಕೊಂಡಿದ್ದಂಗೆ ನೆನಪು ಮಾಡ್ತಾ ಇರಿ ಅಂತಾರೆ ತಂದೆ. कितना समझते हैं मौत सामने खड़ा है अचानक ही लड़ाई शुरू हो जाए. ನೀವು ತಿಳ್ಕೊಂಡಿದ್ದೀರಿ ಮೃತ್ಯು ಎದುರುಗಡೆ ನಿಂತಿದೆ. ಆಕ್ಸಿಡೆಂಟಲ್ ಡೆತ್ಸು ತುಂಬ ಆಗ್ತಾ ಇದ್ದಾವೆ. ಯುದ್ಧಗಳಾದಾಗ ತುಂಬ ಸತ್ತೋಗ್ತಾರೆ. ದೇಖ್ನೆ ಮೇ ಆತಾ ಹೇ ಲಡಾಯಿ ಜೈಸೆ ಕಿ ಚಿಡಿ ಕಿ ಚಿಡಿ. ವಾತಾವರಣಗಳು ನೋಡ್ತಾ ಇದ್ರೆ ಯಾವಾಗ ಬೇಕಾದರೂ ಯುದ್ಧಗಳು ಶುರು ಆಗ್ಬಿಡ್ಬೋದು, ಆ ಮಟ್ಟ ಕೊಟ್ಟೋಗಿದೆ ಅಂತಾರೆ. ರೇಡಿಯೋ ಸೇ ಬಿ ಸಾರಾ ಮಾಲೂಮ್ ಪಡ್ ಜಾತ. ರೇಡಿಯೋಗಳಿಂದನೂ ಎಲ್ಲ ಸಮಾಚಾರಗಳು ಗೊತ್ತಾಗ್ಬಿಡುತ್ತಲ್ವ. कहते हैं थोड़ा भी गड़बड़ किया हम ऐसा करेंगे पहले से ही कह देते हैं. ಸ್ವಲ್ಪ ಏರುಪೇರು ಮಾಡಿದ್ರು ಕೂಡ ಈ ರೀತಿ ಮಾಡಿದ್ರೆ ಹಿಂಗೆ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರಲ್ಲ ನ್ಯೂಸ್ ಪೇಪರ್ ಸ್ಟೇಟ್ಮೆಂಟ್ಸ್ನಲ್ಲಿ. ಬಾಂಬ್ಸ್ ಕಿ ಮಗರೂರಿ ಬೋಲ್ತೆ. ಬಾಂಬ್ಸ್ ತುಂಬ ಮಾಡ್ತಾ ಇದ್ದಾರೆ ಅಂತಾರೆ. ಬಾಂಬ್ಸ್ ಫೋರ್ಸು ತುಂಬ ಇದೆ. ಬಾಬಾ ಬಿ ಕೇತೆ ಹೇ ಬಚ್ಚೆ ಅರ್ಜುನ್ ಯೋಗ ಬಲ್ ಮೇ ಹಿ ಹೋಶಾರ್ ಹುಯೇ ನಹಿ. ತಂದೆ ಹೇಳ್ತಾರೆ, ಇನ್ನು ಯೋಗ ಶಕ್ತಿಯಿಂದ ಮಕ್ಕಳು ಹುಷಾರಾಗಿಲ್ಲ, ಯೋಗ ಚೆನ್ನಾಗಿ ಮಾಡಿ ಅಂತಿದ್ದಾರೆ. ಲಡಾಯಿ ಲಗ್ ಜಾಯಿ ಐಸಾ ಡ್ರಾಮಾನ್ ಸರ್ ಹೋಗ ಹಿ ನಹಿ. ಯುದ್ಧ ಆಗೋಗ್ಬಿಡತ್ತೆ, ಡ್ರಾಮಾನುಸಾರವಾಗಿ ಎಲ್ಲವೂ ಆಗುತ್ತೆ ಅಂತ ತಿಳ್ಕೊಬೇಡಿ. ಬಚ್ಚೋನೆ ಪೂರ ವರ್ಷ ಹಿ ನಹಿ ಲಿಯಾ ಅವಿ ಪೂರಿ ರಾಜಧಾನಿ ಸ್ಥಾಪನಾ ಹುಯಿ ನಹಿ. ಮಕ್ಕಳು ಪೂರ್ಣ ಪುರುಷಾರ್ಥ ಮಾಡಿಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪುರುಷಾರ್ಥ ಆಗಿಲ್ಲ ಇನ್ನು ಅಂತ ಬಾಬಾ ಹೇಳ್ತಿದ್ದಾರೆ. ಪತಾ ನಹಿ जिस समय भी कुछ हो जाए एरोप्लेन ट्रेन गिर पड़ती है मौत कितना सहज खड़ा है. ಈಗ ನೋಡಿ ಬಾಬಾ ಹೇಳ್ತಾರೆ, ಗೊತ್ತೇ ಆಗೋದಿಲ್ಲ ಯಾವ ಟೈಮ್ನಲ್ಲಿ ಏನಾಗುತ್ತೆ. ಟ್ರೈನ್ ಬೀಳೋದು, ಏರೋಪ್ಲೇನ್ ಬೀಳೋದು, ಮೃತ್ಯು ಯಾವಾಗ ಎಲ್ಲಿ ಬೇಕಾದರೂ ಆಗ್ಬೋದು, ತಲೆ ಮೇಲೆ ನಿಂತಿದೆ ಅಂತಾರೆ ಬಾಬಾ. ಅಂದರೆ ಯಾವ ಟೈಮ್ನಲ್ಲಿ ಯಾರು ಬೇಕಾದರೂ ಹೋಗ್ಬೋದು, ಅದಕ್ಕೆ ಹುಷಾರಾಗಿರಿ ಅಂತಿದ್ದಾರೆ. ಧರ್ತಿ ಹಿಲ್ತಿರತ್ತೀನ, ಎಷ್ಟೋ ಕಡೆ ಭೂಕಂಪನಗಳು ಆಗ್ತಾ ಇರುತ್ತಲ್ವ. ಸಬ್ಸೆ ಜಾಸ್ತಿ ಕಾಮ್ ಕರ್ನಾ ಹೇ ಅರ್ಥಕ್ವೇಕ್. ಜಾಸ್ತಿ ಕೆಲಸಗಳು ಯಾವುದರಲ್ಲಿ ಆಗುತ್ತೆ, ಭೂಕಂಪಗಳಲ್ಲಿ ಆಗುತ್ತೆ ಅಂತಾರೆ. ಅಂದರೆ ಹಳೆ ಬಿಲ್ಡಿಂಗ್ಸ್ ಎಲ್ಲ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಇವೆಲ್ಲ ಲಾಸ್ಟ್ಗೆ ಆಗತ್ತೆ. ಮೌತ್ ಹೋನೆಗೆ ಪೆಹಲೆ ಬಾಬಾ ಸೆ ಪೂರ ವರ್ಷ ಲೇನಾ ಹೇ. ಈ ಶರೀರ ಹೋಗೋಕ್ಕೆ ಮುಂಚೆನೇ ಪುರುಷಾರ್ಥ ಚೆನ್ನಾಗಿ ಮಾಡಿ, ನೆನಪು ಚೆನ್ನಾಗಿ ಮಾಡ್ಕೊಂಡ್ಬಿಡಿ, ಪೂರ್ತಿ ಆಸ್ತಿ ತೊಗೊಂಡ್ಬಿಡಿ. ಇಸ್ಲಿಯೇ ಬಹುತ್ ಪ್ರೇಮ್ ಸೆ ಬಾಪ್ಕೋ ಯಾದ್ ಕರ್ನ. ತುಂಬ ಪ್ರೀತಿಯಿಂದ ತಂದೆಯನ್ನು ಏನು ಮಾಡ್ತಾಯಿರಿ, ನೆನಪು ಮಾಡ್ತಾಯಿರಿ.
ಬಾಬಾ ಆಪ್ಕೆ ಬಿಗರ್ ಹಮಾರಾ ದೂಸರಾ ಕೋಯಿ ಹೈ ನಹಿ. ಬಾಬಾ ನಿಮ್ಮನ್ನು ಬಿಟ್ಟರೆ ನನ್ನವರು ಯಾರೂ ಇಲ್ಲವೇ ಇಲ್ಲ. सिर्फ बाबा को याद करते रहो. कितना सहज रीति से जैसे छोटे छोटे बच्चे बैठ समझ जाते. ಎಷ್ಟೊಂದು ಸಹಜವಾದ ರೀತಿಯಲ್ಲಿ ಬಾಬಾ ಅವರು ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಸಣ್ಣ ಮಕ್ಕಳಿಗೆ ಕೂತ್ಕೊಂಡು ತಿಳಿಸ್ದಂಗೆ ಬಾಬಾ ತಿಳಿಸ್ತಾ ಇದ್ದಾರೆ. ಅವ್ರ कोई तकलीफ नहीं देता हूँ, ನಾನೇನು ಕಷ್ಟ ಕೊಡೋದಿಲ್ಲ ಅಂತಿದ್ದಾರೆ. सिर्फ याद करो काम चिता पर बैठे जो तुम जल मरे हो, जब अब ज्ञान चिता पर बैठ पवित्र बनो. ಕೇವಲ ನೆನಪು ಮಾಡ್ತಾ ಇರಿ, ವಿಕಾರಗಳ ಅಗ್ನಿನಲ್ಲಿ ಕೂತ್ಕೋಬೇಡಿ, ಸುಟ್ಟೋಗ್ಬೇಡಿ ವಿಕಾರಗಳಲ್ಲಿ. ಬಾಬಾ ಹೇಳ್ತಾರೆ ಯೋಗ ಮಾಡಿ ಮಾಡಿ ಪವಿತ್ರ ಆತ್ಮಗಳು ಹಾಗೆ ಅಂತ ಹೇಳ್ತಾ ಇದ್ದಾರೆ. ತುಮ್ಸೆ ಪೂಚ್ತೆ ಹೇ ಆಪ್ಕಾ ಉದ್ದೇಶ ಕ್ಯಾ ಹೈ. ಹೊಸದಾಗಿ ಬರೋರು ನಿಮ್ಮ ಹತ್ರ ಕೇಳ್ತಾರೆ ಈ ಸಂಸ್ಥೆ ಉದ್ದೇಶ ಏನು ಅಂತ. बोलो शिव बाबा जो सबका बाप है वही कहते हैं मामे कम याद करो तुम्हारा विकर्म विनाश होंगे और तुम सतो प्रधान बन जाएंगे. ಲಕ್ಷ್ಯ ಹೇಳಿ, ನೀವು ಎಲ್ಲೇ ಕೂತಿದ್ರು ತಂದೆ ಪರಮಾತ್ಮ ಹೇಳ್ತಾರೆ ನೆನಪು ಮಾಡ್ರಿ. ನೆನಪು ಮಾಡಿದ್ರೆ ತಂದೆನ ವಿಕರ್ಮಗಳೆಲ್ಲ ವಿನಾಶ ಆಗುತ್ತೆ, ನೀವು ಆತ್ಮ ಶುದ್ಧಾತ್ಮ ಆಗ್ಬಿಡ್ತೀರಾ ಅಂತ ತಿಳಿಸಿ. ಕಲಿಯುಗ ಮೇ ಜಬ್ ತಮೋ ಪ್ರಧಾನ್ ಹೇ, ಕಲಿಯುಗದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಸರ್ವಕ ಸದ್ಗತಿ ದಾತ ಏಕ್ ಬಾಬಾ, ಎಲ್ಲರಿಗೂ ಸದ್ಗತಿ ಕೊಡೋವಂಥವ್ರೊಬ್ಬರೇ ತಂದೆ ಆಗಿದ್ದಾರೆ. ಅಬ್ ಬಾಬಾ ಕೇತೆ ಸಿರ್ಫ್ ಮುಜೆ ಯಾದ್ ಕರೋ ಕಟ್ಟು ತರ್ ಜಾಯೇಗಾ. ಕೇವಲ ನೀವು ನೆನಪು ಮಾಡ್ತಾ ಮಾಡ್ತಾ ಆತ್ಮದಲ್ಲಿರೋ ತುಕ್ಕೆಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಇತನ್ನ ಪೈಗಾಮ್ ತೋ ದೇ ಸಕ್ತೆ ಹೋನ. ಇಷ್ಟೊಂದು ಮೆಸೇಜ್ ನೀವೆಲ್ರಿಗೂ ಕೊಡ್ಬೋದಲ್ವಾ. ಮುಜೆ ಯಾದ್ ಕರೆಂಗೆ ತೋ ತಬ್ ದೂಸರೋं को ಯಾದ್ ಕರ್ ಸಕೆಂಗೆ. ನೀವು ನನ್ನ ನೆನಪು ಮಾಡಿದ್ರೆ ಬೇರೆಯವ್ರಿಗೂ ನೆನಪನ್ನು ನೀವು ತರಿಸ್ಬೋದು ಅಂತಾರೆ ಬಾಬಾ. खुद याद करते रहेंगे दूसरों को भी रुचि से कहेंगे नहीं तो दिल में नहीं निकलेगा. ನೀವು ಖುದ್ದು ನೆನಪು ಮಾಡ್ತಾ ಇದ್ರೆ ಬೇರೆಯವ್ರಿಗೂ ನೀವು ರುಚಿಯಿಂದ ಹೇಳ್ಬೋದು, ಇಲ್ಲ ಅಂತಂದರೆ ಮನಸ್ಸೊಳಗಡೆ ಏನಾಗ್ತಾ ಇರುತ್ತೆ, ತಿಂತಾ ಇರುತ್ತೆ. ಬಾಬಾ ಸಮझाते कहाँ भी हो जितना हो सके सिर्फ याद करो. ನೀವೆಲ್ಲಾದರೂ ಇರಿ, ಕೇವಲ ನೆನಪು ಮಾಡ್ತಾ ಇರಿ. जो मिले उनको यही ಶಿಕ್ಷಾ ದೋ ಮೌತ್ ಸಾಮನೆ ಕಡ. ಯಾರು ಸಿಗ್ತಾರೆ ಎಲ್ರಿಗೂ ಇದೇ ಮೆಸೇಜ್ ಕೊಡ್ತಾ ಇರಿ. ಮೃತ್ಯು ಎದುರುಗಡೆ ನಿಂತಿದೆ. बाबा कहते हैं तुम सब तमो प्रधान पतित बन पड़े हो, अब मुझे याद करो पवित्र बनो. ತಂದೆ ಹೇಳ್ತಾರೆ ನೀವು ತಮೋ ಪ್ರಧಾನರು ಪತಿತರು ಆಗೋಗ್ಬಿಟ್ಟಿದ್ದೀರಿ, ಈಗ ನೀವು ನನ್ನನ್ನೇ ನೆನಪು ಮಾಡಿ ಪವಿತ್ರರಾಗಿ ಆತ್ಮ ಹಿ ಪತಿತ್ ಬನ್ನಿ. ಈ ಕಲಿಯುಗದಲ್ಲಿ ಆತ್ಮ ಏನಾಗ್ಬಿಟ್ಟಿದೆ, ಪತಿತ ಆಗೋಗ್ಬಿಟ್ಟಿದೆ. सतयुग में होती है पावन आत्मा. बाबा कहते याद से ही आत्मा पावन बनेंगे. ಸತ್ಯುಗದಲ್ಲಿರುತ್ತೆ ಪವಿತ್ರ ಆತ್ಮಗಳು. ತಂದೆ ಹೇಳ್ತಾರೆ ನೀವು ನೆನಪಿನಿಂದಲೇ ಆತ್ಮ ಪವಿತ್ರರು ಆಗ್ತೀರಾ, ಬೇರೆ ಇನ್ಯಾವುದೇ ಉಪಾಯ ಇಲ್ಲ, ಯಾವುದೇ ಉಪಾಯ ಇಲ್ಲ. या पैगाम सबको देते जाओ तो बहुतों का कल्याण करेंगे. ಈ ಮೆಸೇಜ್ ಎಲ್ರಿಗೂ ಕೊಡ್ತಾ ಇದ್ರೆ ನೀವು ಅನೇಕರ ಕಲ್ಯಾಣ ಮಾಡ್ಬೋದು ಅಂತಾರೆ ಬಾಬಾ. ಅವ್ರ ಕೈ ತಕ್ಲೀಫ್ नहीं देते. ಬೇರೆ ಇನ್ನೇನು ಕಷ್ಟ ನಾನು ಕೊಡ್ತಾ ಇಲ್ಲ ನಿಮಗೆ ಅಂತಿದ್ದಾರೆ. सब आत्माओं को पावन बनाने वाला पतित पावन बापी है. ಎಲ್ಲ ಆತ್ಮಗಳನ್ನು ಪ್ಯೂರಿಫೈ ಮಾಡೋ ಅಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. ಪತಿತ ಪಾವನ सबसे उत्तम से उत्तम पुरुष बनाने वाला है बाप. ಎಲ್ಲರನ್ನೂ ಉತ್ತಮ ಪುರುಷನಾಗಿ ಮಾಡೋ ಅಂಥವ್ರು ಯಾರೋ, ತಂದೆ. जो पूज्यते वही फिर ಪೂಜಾರಿ ಬನ್ನಿ. ಯಾರು ಪೂಜ್ಯ ಆತ್ಮಗಳಿದ್ರೋ ಅವರೇ ಪೂಜಾರಿಗಳಾಗೋಗ್ಬಿಟ್ಟಿದ್ದಾರೆ. ಈಗ ರಾವಣ ರಾಜ್ ಮೇ ಹಮ್ ಪೂಜಾರಿ ಬನೆ, ರಾಮ ರಾಜ್ ಮೇ ಪೂಜ್ಯತೆ. ಈ ರಾವಣ ರಾಜ್ಯದಲ್ಲಿ ನಾವು ಪೂಜಾರಿಗಳಾಗೋಗ್ಬಿಟ್ಟಿದ್ವಿ, ನಾವೇ ಪೂಜ್ಯರಾಗಿದ್ವಿ. ಅಬ್ ರಾವಣ ರಾಜ್ಯಕ ಅಂತ ಹೇ. ಈಗ ಈ ರಾವಣ ರಾಜ್ಯ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಅಂತಿಮ ಸಮಯ ಬಂದಿದೆ. ಹಮ್ ಪೂಜಾರಿ ಸೆ ಫಿರ್ ಪೂಜ್ಯ ಬಂತೆ. ನಾವೇ ಪೂಜಾರಿಗಳಿಂದ ಏನಾಗ್ತೀವಿ, ಪೂಜ್ಯರು ಆಗ್ತೇವೆ. ಬಾಬಾಕೋ ಯಾದ್ ಕರ್ನೆ ಸೆ, ತಂದೆ ನೆನಪು ಮಾಡಿ ಮಾಡಿ ನಾವು ಪೂಜ್ಯರಾಗ್ತೀವಿ. ಅವರೊಂ ಕೋ ಭಿ ರಾಸ್ತಾ ಬತಾನಾ ಹೇ, ಬೂಢಿಯಾ ಕೋ ಭಿ ಸರ್ವಿಸ್ ಕರ್ನಿ ಚಾಹಿಯೆ. ಬೇರೆಯವ್ರಿಗೂ ನೀವು ದಾರಿ ತೋರಿಸ್ಬೇಕಾಗಿದೆ. ವಯೋವೃದ್ಧರಿಗೂ ನೀವು ದಾರಿಯನ್ನು ತೋರಿಸಿ ಸರ್ವಿಸ್ ಮಾಡಿ. ಮಿತ್ರ ಸಂಬಂಧಿಯೋಂಕೋ ಭಿ ಸಂದೇಶ ದೋ. ನೆಂಟರು ಬಂಧು ಬಳಗ ಎಲ್ಲರಿಗೂ ಸಂದೇಶ ಕೊಟ್ಬಿಡಿ. ಸತ್ಸಂಗ್ ಮಂದಿರ್ ಆದಿ ಭಿ ಅನೇಕ ಪ್ರಕಾರಕ್ಕೆ ಹೇ. ಸತ್ಸಂಗಗಳು ಮಂದಿರಗಳು ಬೇಕಾದಷ್ಟು ಅನೇಕ ಪ್ರಕಾರದ್ದಿದೆ. ತುಮಾರಾ ತೋ ಏಕ ಪ್ರಕಾರ ಹೇ, ಸಿರ್ಫ್ ಬಾಪ್ಕೋ ಯಾದ್ ಕಾ ಪರಿಚಯ ದೇನಾ ಹೇ.
ನಿಮ್ದೊಂದೇ ಒಂದು ಪ್ರಕಾರದ್ದಿದೆ, ಕೇವಲ ತಂದೆ ಪರಿಚಯವನ್ನು ಕೊಡಬೇಕು. ಶಿವ ಬಾಬಾ कहते ಮಾಮೇಕಂ ಯಾದ್ ಕರೋ ತುಮ್ ಸ್ವರ್ಗ ಮಾಲಿಕ್ ಬನೆಂಗೆ. ಶಿವ ತಂದೆ ಹೇಳ್ತಾರೆ, ನೀವು ನನ್ನೊಬ್ಬ ನೆನಪು ಮಾಡಿ, ಇದರಿಂದಲೇ ನೀವು ನನ್ನ ಸ್ವರ್ಗಕ್ಕೆ ಮಾಲೀಕರು ಆಗ್ತೀರಾ. निराकार शिव बाबा सर्व का सद्गति दाता बाबा आत्माओं को कहते. ನಿರಾಕಾರ ಶಿವ ತಂದೆ ಸರ್ವರಿಗೂ ಸದ್ಗತಿ ಕೊಡ್ತಕ್ಕಂಥ ತಂದೆ ಆತ್ಮಗಳಿಗೆ ಹೇಳ್ತಾ ಇದ್ದಾರೆ, ನೀವು ನನ್ನ ನೆನಪು ಮಾಡಿ, ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗ್ಬಿಡ್ತೀರಾ. ಯಹತೋ ಸಹಜೇನಾ, ಸಮझाना, ಇದನ್ನು ತಿಳಿಸೋದು ಈಸಿ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಬೂಡಿಯಾ ಭಿ ಸರ್ವಿಸ್ ಕರ್ ಸಕ್ತಿ ಹೈ, ವೃದ್ಧರು ಸೇವೆ ಮಾಡ್ಬೋದು ಅಂತಾರೆ. ಮೂಲ ಬಾತ್ ಹಿ ಯಹ ಹೈ, ಶಾದಿ ಮುರಾದಿ ಪರ್ ಕಹಾ ಭಿ ಜಾವೋ. ಮೇನ್ ವಿಚಾರ ಇದೇ ಆಗಿದೆ. ಮ್ಯಾರೇಜ್ನಲ್ಲಾದರೂ ಹೋಗಿ ಇದೇ ವಿಚಾರಗಳನ್ನು ಎಲ್ರಿಗೂ ಕಿವಿನಲ್ಲಿ ಹೇಳ್ತಾ ಇರಿ ಅಂತ. ಗೀತಾ ಕಾ ಭಗವಾನ್ कहते मुझे याद करो, ಈ ಸಬ್ ಬಾತೆ ಕೋ ಸಭಿ ಪಸಂದ್ ಕರೆಂಗೆ. ಗೀತೆಯ ಭಗವಂತ ಹೇಳ್ತಾರೆ, ನೀವು ನನ್ನೊಬ್ಬನ್ನೇ ನೆನಪು ಮಾಡಿ, ಈ ಮಾತನ್ನು ಎಲ್ಲರೂ ಇಷ್ಟಪಡ್ತಾರೆ ಅಂತಾರೆ. ಈ ಮಾತನ್ನು ಎಲ್ಲರೂ ಇಷ್ಟಪಡ್ತಾರೆ. ಜಾಸ್ತಿ ಬೋಲ್ನೆಕಿ ದರ್ಕಾರ ಹಿ ನೈ, ಹೆಚ್ಚಿಗೆ ಮಾತನಾಡೋ ಅಗತ್ಯ ಇಲ್ಲ. ಮೇನ್ ಪಾಯಿಂಟ್ಸ್ ಹೇಳಿ ಬನ್ನಿ ಅಂತ. ಸಿರ್ಫ್ ಬಾಪ್ ಕಾ ಪೈಗಾಮ್ ದೇನಾ ಹೇ. ಬಾಬಾ कहते ಮುझे ಯಾದ್ ಕರೋ. ಕೇವಲ ತಂದೆ ಸಂದೇಶವನ್ನು ಎಲ್ಲ ಕಡೆಯಲ್ಲಿ ಕೊಟ್ಬಿಡಿ. ತಂದೆ ಹೇಳ್ತಾರೆ, ಐಸಾ ಸಮझो ಭಗವಾನ್ ಪ್ರೇರಣಾ ಕರ್ತೆ. ಈ ರೀತಿ ತಿಳ್ಕೊಳ್ಳಿ, ಭಗವಂತನೇ ನಮಗೆ ಪ್ರೇರಣೆಗಳನ್ನು ಕೊಡ್ತಾ ಇದ್ದಾರೆ. ಸ್ವಪ್ನ ಮೇ ಬಿ ಸಾಕ್ಷಾತ್ಕಾರ ಹೋತಾ ಹೇ ತೋ ಆವಾಜ್ ಸುನ್ನೆ ಮೇ ಆತಾ ಹೇ. ಸ್ವಪ್ನದಲ್ಲಿ ಕೂಡ ಸಾಕ್ಷಾತ್ಕಾರಗಳಾಗುತ್ತೆ, ಕೂಗು ಕೇಳಲಿಕ್ಕೆ ಬರುತ್ತೆ. ಬಾಬಾ कहते मुझे याद करो तो तुम तमೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ ಜಾಯೆಂಗೆ. ತಂದೆ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡ್ತಾ ತಮೋ ಪ್ರಧಾನದಿಂದ ಸತೋ ಪ್ರಧಾನರು ಆಗ್ಬಿಡ್ತೀರಾ. ತುಮ್ ಖುದ್ ಭಿ ಸಿರ್ಫ್ ಯಾ ಚಿಂತನ್ ಕರ್ತೆ ರಹೋ, ಬೇಡ ಪಾರ್ ಹೋ ಜಾಯೆಂಗೆ. ಇದನ್ನೇ ನೀವು ಜ್ಞಾನದ ಪಾಯಿಂಟ್ಸನ್ನು ಚಿಂತನೆ ಮಾಡ್ತಾ ಮಾಡ್ತಾ ನಿಮ್ಮ ದೋಣಿ ಏನಾಗ್ಬಿಡುತ್ತೆ, ಪಾರ್ ಆಗೋಗ್ಬಿಡುತ್ತೆ. हम प्रैक्टिकल में बेहद का बाबा के बने हैं और बाबा से 21 जन्मों का वर्षा ले रहे हैं, तो ಖುಷಿ ಹೋನಿ चाहिए ना. ಈಗ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ ಅಂದರೆ, ಮತ್ತು ತಂದೆಯಿಂದ 21 ಜನ್ಮಗಳ ಆಸ್ತಿನ ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ ನಿಮಗೆ ಖುಷಿ ಪಡಬೇಕು ಅಂತಾರೆ, ಖುಷಿ ಆಗಬೇಕು ಅಂತಾರೆ. ಬಾಬಾ ಕೋ ಬೋಲ್ನೆ ಸೆ ಹಿ ತಕ್ಲೀಫ್ ಹೋತಿ ನಾ. ತಂದೆನ ಮರ್ತಾಗ್ಲೇ ನಿಮ್ಗೆ ಕಷ್ಟ ಆಗುತ್ತಲ್ಲ. ಬಾಬಾ ಕಿತ್ನಾ ಸಹಜ್ ಬತ್ಲಾತೆ ಅಪ್ನೆ ಕೋ ಆತ್ಮ ಸಮझ ಬಾಪ್ ಕೋ ಯಾದ್ ಕರೋ ತೋ ಆತ್ಮ ಸತೋ ಪ್ರಧಾನ್ ಬನ್ ಜಾಯೆಂಗೆ. ತಂದೆ ಎಷ್ಟು ನೀವು ಸಹಜವಾಗಿ ಮಾಡಿ ತಿಳಿಸ್ತಾ ಇದ್ದಾರೆ. ನೀವು ಎಷ್ಟು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡ್ತಿರೋ, ಆತ್ಮ ಏನಾಗ್ಬಿಡುತ್ತೆ, ಪ್ಯೂರ್ ಆಗ್ಬಿಡುತ್ತೆ, ಸತೋ ಪ್ರಧಾನ ಆಗೋಗುತ್ತೆ. ಸಬ್ ಸಮझेंगे इन्हों को रास्ता तो बरोबर ರೈಟ್ ಮಿಲಾ ಹೇ. ಜನರು ತಿಳ್ಕೊತಾರೆ ಇವ್ರಿಗೆ ಕರೆಕ್ಟ್ ರೂಟ್ ಸಿಕ್ಕಿಬಿಟ್ಟಿದೆ, ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದ್ದಾರೆ ಅಂತ. ಈ ರಾಸ್ತಾ ಕಭಿ ಕೋಯಿ ಬತಾ ನಾ ಸಕೆ. ಈ ದಾರಿಯನ್ನು ಬೇರೆಯವ್ರು ಯಾರು ತೋರ್ಸೋಕ್ಕೆ ಸಾಧ್ಯ ಇಲ್ಲ. अगर कभी शिव बाबा को याद करो तो ಸಾಧುओं ಆದಿ का भी पास कौन जाएंगे. ಒಂದು ವೇಳೆ ಶಿವಬಾಬಾ ನೆನಪು ಮಾಡಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗೋಗ್ಬಿಟ್ರೆ ಸಾಧುಗಳ ಹತ್ರ ಯಾರು ಹೋಗ್ತಾರೆ. ಸಮಯ ಐಸಾ ಹೋಗಾ ತೋ ಜರೂರ್ ತುಮ್ ಗರ್ಭ ಸೆ ಬಾಹರ್ ಹಿ ನಹಿ ನಿಕಲ್ ಸಕೆಂಗೆ. ಇಂಥ ಟೈಮ್ಗಳು ಬರೋದಿದೆ ಮುಂದೆ, ಮನೆ ಬಿಟ್ಟು ಆಚೆಗೆ ಹೋಗೋಕ್ಕಾಗಲ್ಲ. ಇವಾಗ ಕರೋನಾ ಬಂತಲ್ವಾ, ಎಷ್ಟು ಜನ ಮನೆಯಿಂದ ಆಚೆಗೆ ಬರೋಕ್ಕಾಗಲಿಲ್ವಲ್ಲ. ಇವಾಗೇನೋ ಇನ್ನೊಂದು ಅಲೆ ಬರುತ್ತೆ ಅಂತಿದ್ದಾರೆ. ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ಭಯಂಕರ ದಿನಗಳು ಬರ್ತಾ ಇದ್ದಾವೆ. ಬಾಬಾ ಕೋ ಯಾದ್ ಕರ್ತೆ ಕರ್ತೆ ಶರೀರ ಛೋಡ್ ದೇಂಗೆ. ಬಾಬಾ ನೆನಪು ಮಾಡಿ ಮಾಡಿ ಆತ್ಮ ಏನಾಗುತ್ತೆ, ದೇಹ ಬಿಟ್ಟು ಪರಂಧಾಮಕ್ಕೆ ಹೋಗಬೇಕಾಗತ್ತೆ. अंतकाल जो शिव बाबा स्मरे सो फिर नारायण योनि में बल बल उतरे लक्ष्मी नारायण की डायनास्टी में आएंगे ना. ಅಂತ್ಯಕಾಲದಲ್ಲಿ ಯಾರು ಶಿವಬಾಬಾವ್ರನ್ನ ಸ್ಮರಣೆ ಮಾಡ್ತಿರ್ತಾರೆ, ಕೊನೆ ಟೈಮ್ನಲ್ಲಿ ನಾರಾಯಣನ ಒಂದು ಇದರಲ್ಲಿ ವಂಶಾವಳಿಯಲ್ಲಿ ಹುಟ್ಟಬೇಕಾಗತ್ತೆ. ಲಕ್ಷ್ಮೀನಾರಾಯಣ ಕಿ ಡೈನಾಸ್ಟಿ ಮೇ ಆಯಂಗೆ. ಲಕ್ಷ್ಮೀನಾರಾಯಣರ ವಂಶಾವಳಿಯಲ್ಲಿ ನೀವು ಬರ್ತೀರಾ, ರಾಜ್ಯದಲ್ಲಿ ಬರ್ತೀರಾ ಅಂತಾರೆ. ಬಸ್ ಸಿರ್ಫ್ ಬಾಪ್ ಕೋ ಯಾದ್ ಕರೋ ಅವ್ರ ಪ್ಯಾರ್ ಕರೋ. ಕೇವಲ ತಂದೆ ನೆನಪು ಮಾಡಿ ಮತ್ತು ಪ್ರೀತಿ ಮಾಡ್ತಾ ಇರಿ. ಯಾದ್ ಬಿಗರ್ ಪ್ಯಾರ್ ಕೇಸೆ ಕರೆಂಗೆ. ನೆನಪೇ ಮಾಡಲಿಲ್ಲ ಅಂದರೆ ಪ್ರೀತಿನ ಹೆಂಗೆ ಮಾಡ್ತೀರಾ. ಸುಖ ಮಿಲ್ತಾ ಹೇ ತಬ್ ಪ್ಯಾರ್ ಕಿಯಾ ಜಾತಾ ಹೇ. ಸುಖ ಸಿಕ್ಕುತ್ತೆ, ಆವಾಗಲೇ ಪ್ರೀತಿ ಮಾಡಲಾಗತ್ತೆ. ದುಃಖ ದೇನೆ ವಾಲಂ ಕೋ ಪ್ಯಾರ್ ನಹಿ ಕಿಯಾ ಜಾತಾ ಹೇ. ದುಃಖ ಕೊಡ್ತಕ್ಕಂಥವರನ್ನು ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ. ಬಾಬಾ कहते हैं मैं तुमको स्वर्ग का मालिक बनाता हूँ,
इसलिए मुझे प्यार करो. ನಾನೇ ನಿಮ್ಮನ್ನ ಸುಖಧಾಮಕ್ಕೆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತೀನಿ, ಆದ್ರಿಂದ ನೀವು ನನ್ನನ್ನೇ ಪ್ರೀತಿ ಮಾಡಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಕಿ ಮತ್ ಪರ್ ಚಲನಾ चाहिए. ತಂದೆ ಡೈರೆಕ್ಷನ್ಸ್ ಮೇಲೆ ಏನು ಮಾಡ್ತಾ ಇರಬೇಕು? ನಡೀತಾ ಇರಬೇಕು. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन धारणेಗೋಸ್ಕರ मुख्य पॉइंट्स, खुशी में रहने के लिए याद का मेहनत करना. ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಚೆನ್ನಾಗಿ ಯೋಗ ಮಾಡ್ತಾ ಇರಿ ಅಂತಾರೆ. ಯಾದ್ ಕಾ ಬಲ್ ಆತ್ಮ ಕೋ ಸ್ವತೋ ಪ್ರಧಾನ್ ಬನಾನೆ ವಾಲಾ ಹೈ. ನೆನಪಿನ ಶಕ್ತಿ ಆತ್ಮವನ್ನು ಪ್ಯೂರಿಫೈ ಮಾಡುವಂಥದ್ದಾಗಿದೆ. ಪ್ಯಾರ್ ಸೆ ಏಕ ಬಾಪ್ ಕೋ ಯಾದ್ ಕರ್ನಾ ಹೈ. ಪ್ರೀತಿಯಿಂದ ಒಬ್ಬ ತಂದೆಯನ್ನು ಏನು ಮಾಡ್ತಾ ಇರಿ? ನೆನಪು ಮಾಡ್ತಾ ಇರಿ. ऊंच मर्तबा पाने के लिए पढ़ाई पर पूरा ध्यान देना. ದೊಡ್ಡ ಪದವಿಗೆ ಹೋಗಬೇಕು ಅಂದರೆ ವಿದ್ಯೆ ಕಡೆಗೆ ಪೂರ್ಣವಾದಂಥ ಅಟೆನ್ಷನ್ನು ಇಡಬೇಕಾಗತ್ತೆ. ಉನ್ನತ ಪದವಿಯನ್ನು ಪಡ್ಕೋಬೇಕಾದ್ರೆ ವಿದ್ಯೆ ಕಡೆಗೆ ಸಂಪೂರ್ಣವಾದಂಥ ಅಟೆನ್ಷನನ್ನು ಕೊಡಿ, ಸ್ಟಡಿ ಮಾಡಿ ಅಂತ. ಐಸಾ ನಹಿ ಜೋ ತಕ್ದೀರ್ ಮೇ ಹೋಗ ಗಫ್ಲತ್ ಚೋಡ್ ಪೂರಾ ವರ್ಷ ಕಾ ಅಧಿಕಾರಿ ಬನ್ನನ. ಈ ರೀತಿ ಮಾಡಕ್ಕೆ ಹೋಗಬೇಡಿ, ಅದೃಷ್ಟದಲ್ಲಿದ್ದಂಗೆ ಆಗಲಿ ಅಂತ ಹುಡುಗಾಟಿಕೆ ಬಿಟ್ಬಿಟ್ಟು ಪೂರ್ತಿ ಆಸ್ತಿ ತಗೊಳ್ಳೋದಕ್ಕೆ ಅಧಿಕಾರಿಗಳು ಆಗಿರಿ. वरदान, सोचने और करने का अंतर को मिटाने वाले स्वपरिवर्तक स्व विश्व ಪರಿವರ್ತಕ ಭವ. ಯೋಚನೆ ಮಾಡೋದು ಮತ್ತು ಮಾಡೋದು, ಈ ಎರಡು ಡಿಫ್ರೆನ್ಸ್ ಏನಿದಾವೆ ಇದನ್ನು ಚೇಂಜ್ ಮಾಡ್ಕೊಳ್ತಕ್ಕಂಥವ್ರು ವಿಶ್ವ ಪರಿವರ್ತಕರು ಆಗಿ. ಯೋಚನೆ ಮಾಡೋದು ಮತ್ತು ಮಾಡೋದು ಇದೆರಡು ಅಂತರ ಇದೆಯಲ್ಲ, ಇದೆರಡನ್ನು ಅಳಿಸುವಂಥವರು ಸ್ವಪರಿವರ್ತಕರೇ ವಿಶ್ವ ಪರಿವರ್ತಕರು ಆಗಿ. कोई भी संस्कार स्वभाव बोल व संपर्क जो यथार्थ नहीं व्यर्थ है उसे व्यर्थ को परिवर्तन करने की मिशनरी फास्ट करो. ಯಾವುದೇ ಸಂಸ್ಕಾರ ಇರ್ಬೋದು, ಸ್ವಭಾವ ಇರ್ಬೋದು, ಮಾತು ಇರ್ಬೋದು, ಸಂಪರ್ಕ ಇರ್ಬೋದು, ಯಥಾರ್ಥ ಇಲ್ಲ, ವ್ಯರ್ಥ ಇದೆ, ಆ ವ್ಯರ್ಥವನ್ನು ಪರಿವರ್ತನೆ ಮಾಡುವಂಥ ಮಿಷನರಿ ತೀವ್ರ ಮಾಡ್ಕೊಳ್ಳಿ. ವ್ಯರ್ಥವನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಮಿಷನರಿಯನ್ನು ತೀವ್ರ ಮಾಡ್ಕೊಳ್ಳಿ. ಸೋಚ ಅವ್ರ ಕಿಯಾ, ಯೋಚನೆ ಮಾಡಿದ್ರಿ ತಬ್ ವಿಶ್ವ ಪರಿವರ್ತನ ಕಾ ಮಿಷನರಿ ತೇಜ್ ಹೋ. ಯೋಚನೆ ಮಾಡಿದ್ದನ್ನು ಮಾಡಿದರೆ ಆವಾಗ ವಿಶ್ವ ಪರಿವರ್ತನೆಯ ಮಿಷನರಿ ಏನಾಗುತ್ತೆ? ಫಾಸ್ಟ್ ಗತಿ ತಗೊಳುತ್ತೆ. अभी स्थापना का निमित्त बनी हुई आत्माओं को सोचने और करने में अंतर दिखाई देता. ಈಗ ಸ್ಥಾಪನೆಗೆ ನಿಮಿತ್ತರಾಗಿರ್ತಕ್ಕಂಥ ಆತ್ಮಗಳಿಗೆ ಯೋಚನೆ ಮಾಡೋದು ಮತ್ತು ಮಾಡೋದ್ರಲ್ಲಿ ಅಂತರ ಕಾಣಿಸುತ್ತೆ ಅಂತಾರೆ, ಡಿಫರೆನ್ಸ್ ಕಾಣಿಸುತ್ತೆ ಅಂತಾರೆ. ಉಸ್ ಅಂತರಕ್ಕೋ ಮಿಟಾವು, ಈ ಡಿಫರೆನ್ಸ್ ಏನಿದೆಯೇ ಇದನ್ನು ಅಳಿಸಿ ಹಾಕಿ. ತಬ್ ಹಿ ಸ್ವಪರಿವರ್ತಕ್ ಸ್ವ ವಿಶ್ವ ಪರಿವರ್ತಕ್ ಬಂಚಾಯ್. ಆವಾಗಲೇ ನೀವು ವಿಶ್ವ ಪರಿವರ್ತಕರು ಆಗ್ಬಿಡ್ತೀರಾ, ಸ್ವಪರಿವರ್ತನೆನೂ ಮಾಡ್ಕೊತೀರಾ, ವಿಶ್ವ ಪರಿವರ್ತನೆ ಕಾರ್ಯನೂ ಮಾಡ್ತೀರಾ. स्लोगन, सबसे लकी वह है जिसने अपने जीवन में अनुभूति की गिफ्ट प्राप्त की है. ಎಲ್ಲಕ್ಕಿಂತಲೂ ಲಕ್ಕಿ ಯಾರಂದರೆ ಯಾರು ತಮ್ಮ ಜೀವನದಲ್ಲಿ ಅನುಭೂತಿಯ ಗಿಫ್ಟನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅವ್ರಿಗೆ ಎಲ್ಲಕ್ಕಿಂತಲೂ ಲಕ್ಕಿ ಅಂತ ಹೇಳಲಾಗತ್ತೆ. ಅಚ್ಚಾ, ಓಂ ಶಾಂತಿ.